ಮಾತಾಡತ್ತೀನಿ. ಇದೇ ಮುರುಗನ್ ಟೆಂಪಲ್. It is like 7 kilometers far from Ooty. Now we are here. See, new gang. ಸ್ಲಿಪ್ಪರ್ಸ್ ಎಲ್ಲಿ ಬಿಡೋದು? ಇಲ್ಲೇ ಬಿಡ್ಬೇಕು ಅನ್ಸುತ್ತೆ. ಇಲ್ಲೇ ಬಿಡ್ಬೇಕಾಗುತ್ತೆ. ಇಲ್ಲಿ ಬಿಡೋಣ ಬನ್ನಿ. ನಾವು ಇಲ್ಲಿ ಸ್ಲಿಪ್ಪರ್ಸ್ ಬಿಡ್ತಾ ಇದೀವಿ. ಇಲ್ಲಿ ಚೇಂಜ್ ಇದ್ರೆ ಕೊಡಿ. ಇಲ್ಲಿಂದ ಇಷ್ಟು ಮೆಟ್ಲಿದೆ, ಏರ್ಕೊಂಡು ಹೋಗ್ಬೇಕು ಟೆಂಪಲ್ಗೆ. ಫುಲ್ ಅಲ್ಲಿವರೆಗೂ ಏರ್ಕೊಂಡು ಹೋಗ್ಬೇಕು. ಇದು ಕಾಣೋದೇ ಇಲ್ಲ ಊಟಿ. ಇಲ್ಲಿ ಗಣೇಶ ಟೆಂಪಲ್ ಇದೆ. ಗಣೇಶಕ್ಕೆ ಹೋಗ್ಬೇಕು. ಮೇಲೆ ಒಂದು ರೌಂಡ್ 80 ಸ್ಟೆಪ್ಸ್ ಇರಬೇಕು. ಇಲ್ಲಿ ನೋಡಿ ವ್ಯೂ ಜಸ್ಟ್ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಏನಂದರೆ ಜೂನಲ್ಲಿ ಬಂದರೆ ಮಳೆ ಇರುತ್ತೆ ಅಲ್ಲ, ಆವಾಗ ಸೂಪರಾಗಿ ಕಾಣುತ್ತೆ. ಫುಲ್ ಎಲ್ಲ ಕ್ಲೌಡಿ ಇರುತ್ತೆ, ಮಂಜಿರುತ್ತೆ. ಇಲ್ಲೆಲ್ಲ ಸ್ವಲ್ಪ ಟಯರ್ಡ್ ಆಗುತ್ತೆ ಇರೋಕ್ಕೆ. ಆದರೂ ಇವಾಗ ಆಫ್ ಸೀಸನ್ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ. ಆದರೂ ಈ ಟೈಮಲ್ಲಿ ಬಂದರೆ ಚೆನ್ನಾಗಿ ದರ್ಶನ ಆಗುತ್ತೆ. ಮೇನ್ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ದೇವ್ರು ಕರೆಕ್ಟಾಗಿ ದರ್ಶನ ಆಗುತ್ತೆ. ಇಲ್ಲಿ ನೋಡಿ ಮುರುಗನ್ ದೇವರು. ಇವರು ಇಲ್ಲಿಂದ ಹಿಂಗೆ ಹಿಡ್ಕೊಂಡು ಹೋಗೋದು. ಒಳಗಡೆ ಗೊತ್ತಿಲ್ಲ, ಕ್ಯಾಮ್ರಾ ಅಲೋ ಇದೆ ಇಲ್ಲ ಅಂತ. ಆದರೂ ಮಾಡ್ತಾಯಿದ್ದೀನಿ, ಟ್ರೈ ಮಾಡ್ತೀನಿ. ಇಲ್ಲೇ ಬಂತು ಸ್ಟೆಪ್ಸ್. ಇಲ್ಲೇ ಇದೆ, ಇದೇ ಟೆಂಪಲ್. ಇಲ್ಲಿ ದೇವ್ರಿದೆ. ಮತ್ತು ಇಲ್ಲೆಲ್ಲ ಹಿಂದೆ ಭಾಳ ಹಳೆ ಕಾಲದಿದ್ದು ನೋಡಿ. ತೇಕತ್ತಿದೆ ಸ್ವಲ್ಪ. ಫುಲ್ ಮೇಲೆಯಿಂದ ಬಂದನಲ್ಲ, ಕೆಳಗಡೆಯಿಂದ ಬಂದನಲ್ಲ, ಅದಕ್ಕೆ ಫುಲ್ ಸ್ವಲ್ಪ ಅಲ್ಲಿ ಇದೆ ಟೆಂಪಲ್. ಹಿಂಗಿಂದ ಹಿಂಗೆ ಹೋಗ್ಬೋದು. ಇಲ್ಲಿ ನೋಡ್ಬೋದು. ನಾನು ಒಳಗಡೆ ದೇವ್ರನ್ನ ತೋರಿಸ್ಲಿಲ್ಲ, ಪ್ರೊಹಿಬಿಟೆಡ್ ಇರುತ್ತೆ ಕ್ಯಾಮ್ರಾ ಎಲ್ಲ. ಇದೆ ಎಲ್ಲ. ಇಲ್ಲಿಂದ ಮುಂದೆ ನೋಡ್ಬೋದು. ಈ ಥರ ಮುಂದೆಯಿಂದ ಈ ಥರ ಬಿಸಿಲು ಜಾಸ್ತಿ ಇದೆ. ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಚೆನ್ನಾಗಿ ತೋರ್ಸೋಕ್ಕೆ. ಅಲ್ಲೆಲ್ಲ ಗುಡಿ ಇದೆ. ಇಲ್ಲಿ ನವಗ್ರಹ ಗುಡಿ. ಇಲ್ಲಿ ಹೋಗ್ಬೋದು. ಇಲ್ಲಿ ಮುಂದೆ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ಟೆಂಪಲ್ ದೇವಿ ಹೆಸರು ನೋಡೋಣ. ಇಲ್ಲಿ ಶ್ರೀ ಸಪ್ತ ಕನ್ನಿಕಾಲ ಅಂತ. ಇಲ್ಲಿ ಬಂದ್ಬಿಟ್ಟು ಭದ್ರ ಇದನ್ನು ಹೋಗ್ತಾ ಇದ್ದೀವಿ. ಈ ಟೆಂಪಲ್ ಇದೆ. ಇಲ್ಲಿದೆ ನೋಡಿ ಟೆಂಪಲ್. ಚೆನ್ನಾಗಿದೆ. ಇಲ್ಲಿ ಬಂದು ವಿಸಿಟ್ ಮಾಡಿ ಅನ್ಸುತ್ತೆ. ನಿಮಗೆ ಚೆನ್ನಾಗಿ ಅನಿಸುತ್ತೆ, ನಾನು ಹೇಳೋದೇ ಬೇಡ. ನೋಡಿ ಇಲ್ಲಿ ಜಲಗಂಧೇಶ್ವರ ಶ್ರೀ ಜಲ. ಇಲ್ಲಿ ಇದೆ ಗಣೇಶ ಇದ್ದಾನೆ. ಗಣೇಶ ಎಲ್ಲ ಕಡೆ ಇರ್ತಾನೆ. ಗಣೇಶ, ನಂದಿ ಇರಲೇಬೇಕು. ದೇವ್ರ ಕಡೆ ನಂದಿ ಇದ್ದೇ ಇರ್ತಾನೆ. ಅಲ್ಲಿಂದ ಬಂದ್ರಲ್ಲ, ಹಿಂಗೆ ಬಂದು ಎಲ್ಲ ದೇವಸ್ಥಾನ ನೋಡ್ಕೊಂಡು ಇಲ್ಲಿ ಎಕ್ಸಿಟ್ ಆಗೋದು. ನೋಡಿ ನನಗೆ ನಗ್ತಾ ಇರ್ತಾರೆ, ಯಾವಾಗಲೂ ನಗ್ತಾ ಇರ್ತಾಳೆ. ಇಲ್ಲಿಗೆ ಹೋಗ್ತು. ಇಲ್ಲಿಂದ ಎಕ್ಸಿಟ್ ಆಗೋದಷ್ಟೇ. ಇಲ್ಲಿಂದನೂ ಹೋಗ್ಬೋದು, ಬೇಕಂದ್ರೆ ಗುಡಿಯಿಂದನೂ ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೋದು. ನಿಮ್ಮ ಇಷ್ಟ, ನಿಮ್ಗೆ ಯಾವ ಥರ ಹೋಗ್ಬೇಕನ್ಸುತ್ತೋ ಆ ಥರ ಹೋಗ್ಬೋದು. ಏನೂ ರೆಸ್ಟ್ರಿಕ್ಷನ್ ಏನೂ ಇಲ್ಲ. ಇಲ್ಲಿ ನೋಡ್ಬೋದು. ಇಲ್ಲಿಂದ ನೋಡ್ತಾರೆ. ಇಲ್ಲಿ ಅವಾಗಲೇ ತೋರಿಸಿದ್ನಲ್ಲ ಮುರುಗನ್. ಇಲ್ಲಿಂದ ಮೇಲಿಂದ ನೋಡ್ಬೋದು ಥರ ಇದೆ ಅಂತ. ಇಲ್ಲಿಂದ ಅಲ್ಲಿಂದ ಏರ್ಕೊಂಡು ಬಂದಿರೋದು. ನೋಡಿ ಜನ ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ನಾನು ತೆಗೆಸ್ಕೋಬೇಕು. ಇವಾಗ ನಾವು ಎಕ್ಸಿಟ್ ಆಗ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ ಅವಾಗ. ಇಲ್ಲಿಂದನೇ ವಾಪಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಮ್ಮದು ಮುಂದಿನ ಪಯಣ ನೆಕ್ಸ್ಟ್ ಸ್ಟೇಷನ್ ಅಲ್ಲ,
ನೆಕ್ಸ್ಟು ನಾವೊಂದು ಮಧುಮಲೈ ಫಾರೆಸ್ಟಿಗೆ ಹೋಗೋದು. ಫಾರೆಸ್ಟು ಏನದು, ಎಲ್ಲಿ ಹೋಗೋದು ನಾವು? ಮಧುಮಲೈ, ಹಾಂ, ಮಧುಮಲೈ ಟೈಗರ್ ರಿಸರ್ವ್ ಸಫಾರಿ ಮಾಡೋಕ್ಕೆ ಹೋಗ್ತೀವಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಏರ್ಕೊಂಬರ್ಬೋದು. ನಿಮ್ಗೆ ಬೇಡಪ್ಪ ಏರೋಕ್ಕಾಗಲ್ಲ, ಕಾಲು ನೋವು ಏನಾದರೂ ಇದ್ದರೆ ಇಲ್ಲಿ ರೋಡ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಹಿಂಗೆ ಈ ಥರ ಬರ್ಬೋದು. ಇಲ್ಲಿ ಬಂದುಬಿಟ್ಟು ಇಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು. ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಎಂಟ್ರೆನ್ಸು, ಇಲ್ಲಿ ಹೋಗ್ಬೋದು. ನೀವು ಎಂಟ್ರೆನ್ಸ್ ಮಾಡ್ಕೊಂಡು ಹೋಗ್ಬೋದು ದೇವ್ರ ಹತ್ರ.